ಬೆಂಗಳೂರಲ್ಲಿ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದೇವೆ. ಡ್ರಗ್ಸ್ ಮುಕ್ತ ರಾಜ್ಯ ಹಾಗೂ ಸಿಟಿ ಮಾಡೋದು ನಮ್ಮ ಗುರಿ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಜನರ ಸುರಕ್ಷತೆ ನಮ್ಮ ಆದ್ಯತೆ. ನಾವು ಹೊಸ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದ್ದೇವೆ. ಹೀಗಾಗಿ ಬೆಂಗಳೂರಲ್ಲಿ ಡ್ರಗ್ಸ್ ವಿರುದ್ಧ ನಾವು ಸಮರ ಸಾರಿದ್ದೇವೆ. ಎನ್ಡಿಪಿಎಸ್ ಆಕ್ಟ್ ನಡಿ ಒಂದು ತಂಡವನ್ನ ರಚನೆ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯ ಎಸ್ಪಿಗಳಿಗೆ ಡ್ರಗ್ಸ್ ಬಗ್ಗೆ ಸೂಚನೆಯನ್ನ ನೀಡ್ತೇವೆ. ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸ್ತೇವೆ. ಕಳೆದ ವರ್ಷ 15 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಅರಿವನ್ನ ಮೂಡಿಸಿದ್ದೇವೆ. ನಾವು ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದೇವೆ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಮ್ಮ ಸರ್ಕಾರ ಬಂದ ಮೇಲೆ 23ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯಲ್ಲಿ ಸವಾಲಾಗಿದ್ದಂಥ ಈ ಮಾದಕ ದ್ರವ್ಯವನ್ನು ಉಪಯೋಗ ಮಾಡುವುದು ಮತ್ತು ಅದನ್ನು ಸರಬರಾಜು ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ಸರ್ಕಾರ ಭಾಳ ಒಂದು ಗಂಭೀರವಾದಂಥ ತೀರ್ಮಾನಗಳನ್ನು ಮಾಡಬೇಕು, ನಿಲ್ಲಿಸಬೇಕು ಅಂತೇಳಿ ನಮ್ಮ ಗಮನಕ್ಕೆ ಇಲಾಖೆ ತಗೊಂಡು ಬಂತು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಹಿರಿಯ ಅಧಿಕಾರಿಗಳು ನಾವೆಲ್ಲ ಚರ್ಚೆ ಮಾಡಿ, ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ಚರ್ಚೆ ಮಾಡಿ ಏನಾದರೂ ಮಾಡಿ ಇದನ್ನು ತಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳುವಾಗ ವಿ ಡಿಕ್ಲೇರ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಹೇಳಿದರು. ಹೇಗಾದರೂ ಮಾಡಿ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿದೆ, ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಬಾರ್ದು ಅಂತೇಳಿ ಬಹಳಷ್ಟು ಜನ ಯುವಕರು ಅವರ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ. ಬಹಳಷ್ಟು ನಾಶ, ಭವಿಷ್ಯವನ್ನು ಕಟ್ಕೊಳ್ಬೇಕಾದವರು ಹಾಳಾಗೋಗ್ತಾರೆ ಅಂತೇಳಿ ಅವರಿಗಾಗಿ ನಾವು ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತೇಳಿ ಮಾಡಿದ್ವಿ. ಜಸ್ಟ್ ಟು ಗಿವ್ ಯು ಸಮ್ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್.